ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಬಿಗ್ ಶಾಕ್. ಇನ್ಮುಂದೆ ಸಿಕ್ಕ ಜಾಗದಲ್ಲಿ ನಿಮ್ಮ ವಾಹನಗಳನ್ನ ಪಾರ್ಕ್ ಮಾಡುವಂತಿಲ್ಲ. ಕಾರಣ ಜಿಬಿಎ ಹೊಸ ನಿಯಮವನ್ನೊಂದನ್ನ ತರ್ತಾ ಇದೆ. ಪ್ರಾಯೋಗಿಕ ಹಂತದಲ್ಲಿ 3 ಕಡೆಗಳಲ್ಲಿ ಇದನ್ನ ಜಾರಿಗೊಳಿಸಲಾಗ್ತಿದೆ. ರೋಡ್ ಸೈಡ್ ಪಾರ್ಕಿಂಗ್ಗೆ ಇನ್ನು ಮುಂದೆ ದಂಡವನ್ನ ಕಟ್ಟಬೇಕಾಗುತ್ತೆ. ಕಾಸು ಕಟ್ಟಿ ಅಷ್ಟೇ ನೀವು ಪಾರ್ಕ್ ಮಾಡಲಿಕ್ಕೆ ಅವಕಾಶ. ಎಲ್ಲಂದ್ರಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೆ ಖಾಲಿ ಸಿಕ್ಕಿದೆ ಅಂತ ನಿಲ್ಸ್ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ರಸ್ತೆ ಬದಿ ಗಾಡಿ ನಿಲ್ಸೋಕೆ ದುಡ್ಡು ಕಟ್ಟಬೇಕು. ಶೀಘ್ರದಲ್ಲೇ ಸ್ಟ್ರೀಟ್ ಪಾರ್ಕಿಂಗ್ ರೂಲ್ಸ್ ಅನ್ನ ಜಾರಿಗೆ ತರುವುದಾಗಿ ಜಿಬಿ ಆಯುಕ್ತರು ಹೇಳ್ತಾ ಇದ್ದು, ಕಮರ್ಷಿಯಲ್ ಸ್ಟ್ರೀಟ್, ಹೆಬ್ಬಾಳ, ಯಲಹಂಕದಲ್ಲಿ ಈ ರೂಲ್ಸ್ ಗಳನ್ನ ಮೊದಲಿಗೆ ಆರಂಭ ಮಾಡ್ತಾರೆ. ಆರಂಭಿಕವಾಗಿ 35 ರಸ್ತೆಯಲ್ಲಿ ಪ್ರಾಯೋಗಿಕ ಜಾರಿಗೆ ಜಿಬಿಎ ಮುಂದಾಗ್ತಾ ಇದೆ. ಬಟ್ ಜಿಬಿಎಗೆ ಇದರಿಂದ ಹಣ ಏನೋ ವಸೂಲಿ ಆಗತ್ತೆ. ಆದ್ರೆ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಜಿಬಿಎ ವಿರುದ್ಧವಾಗಿ ಕೇಳಿ ಬರುತ್ತೆ. ರಸ್ತೆಗಳು ಹಾಳು ಬಿದ್ದು ಹೋಗಿದೆ, ಅದನ್ನ ಸರಿಪಡಿಸಿ ಅಂತ ಅಂದಾಗೆಲ್ಲ ಸಬೂಬುಗಳನ್ನ ಕೊಡ್ತೀರಿ. ಎಷ್ಟೋ ಡೆತ್ಗಳಾಗಿದೆ, ಅವುಗಳ ಬಗ್ಗೆ ನಿರ್ಲಕ್ಷ್ಯ. ಕೇಳಿದಾಗ ಮಳೆ ಬಂತು ಅಂತ ನೆಪ ಕೊಡ್ತೀರಿ. ಈಗಿರೋ ಸಮಯದಲ್ಲಿ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಲ್ಲ. ಆಮೇಲೆ ಪಾರ್ಕಿಂಗ್ಗೆ ಅಂತಾನೆ ಒಂದಷ್ಟು ಬಿಲ್ಡಿಂಗ್ಗಳೆಲ್ಲ ಇದೆಯಲ್ಲ, ಆ ಬಿಲ್ಡಿಂಗ್ನಲ್ಲಿ ಈಗಲೂ ಕೂಡ ಖಾಲಿ ಹೊಡಿತಾ ಇದೆ. ಇಂಥ ಹೊತ್ತಲ್ಲಿ ಈ ಪ್ರಯೋಗ ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ಸಹಜ ಪ್ರಶ್ನೆ. ಸ್ಟ್ರೀಟ್ ಪಾರ್ಕಿಂಗ್ಗೆ ಶಾಕ್. 4 4 ವೀಲರ್ ಮತ್ತು 4 ವೀಲರ್ ಪಾರ್ಕಿಂಗ್ನ 1 ಗಂಟೆಗೆ ನೀವು ಪಾರ್ಕ್ ಮಾಡ್ತೀರಿ ಅನ್ನೋದಾದ್ರೆ 30 ರೂಪಾಯಿ ಕೊಡಬೇಕಾಗತ್ತೆ. ಒಂದು ದಿನ ಪೂರ್ತಿ ಪಾರ್ಕಿಂಗ್ ಮಾಡ್ತೀರಿ ಅನ್ನೋದಾದ್ರೆ 150 ರೂಪಾಯಿಯನ್ನ ನೀವು ಪಾವತಿ ಮಾಡಿ ನೀವು ವೆಹಿಕಲ್ನ ಪಾರ್ಕ್ ಮಾಡ್ಕೊಳ್ಬಹುದು. ಇನ್ನು 2 ವೀಲರ್ ಪಾರ್ಕಿಂಗ್ಗೆ 1 ಗಂಟೆಗೆ 15 ರೂಪಾಯಿ ಅಂತ ನೀವು ಪಾವತಿ ಮಾಡಬೇಕು. ದಿನಪೂರ್ತಿ 2 ವೀಲರ್ನ ಪಾರ್ಕ್ ಮಾಡಿ ಹೋಗ್ತೀವಿ ಅನ್ನೋದಾದ್ರೆ 75 ರೂಪಾಯಿ. ಇದು ನೋ ಪಾರ್ಕಿಂಗ್ ರೂಲ್ಸ್ ಅನ್ನ ಜಾರಿಗೆ ತರ್ತಾ ಇದ್ದು, ವಿತ್ ಪರ್ಮಿಷನ್ ವಿತ್ ಪೇ ನೀವು ಪಾರ್ಕಿಂಗ್ ಮಾಡಬಹುದು. 2 ವೀಲರ್ ಆಗಲಿ ಅಥವಾ 4 ವೀಲರ್ ಆಗಲಿ ಅಂತ. ಇದು ಕೇವಲ 2 ವೀಲರ್ ಮತ್ತು 4 ವೀಲರ್ ಮಾತ್ರ, 2 ವೆಹಿಕಲ್ಗಳಿಗೆ ಮಾತ್ರ ಈ ರೀತಿಯಾದಂತಹ ನಿಯಮವನ್ನು ಜಾರಿಗೆ ತರಲಾಗ್ತಿದೆ. ಇನ್ನುಳಿದಂತೆ ದೊಡ್ಡ ವೆಹಿಕಲ್ಸ್ ಎಲ್ಲ ತಂದು ನಿಲ್ಲಿಸ್ಬಿಡ್ತೀವಿ, ದುಡ್ಡು ಕೊಟ್ಬಿಡ್ತೀವಿ ಅಂದ್ರೆ ಆಗೋದಿಲ್ಲ. ಇಷ್ಟು ರೂಲ್ಸ್ಗಳನ್ನ ಈಗ ಸದ್ಯಕ್ಕೆ ಪ್ರಾಯೋಗಿಕವಾಗಿ ಜಾರಿಗೆ ತರ್ತಾ ಇದ್ದಾರೆ. ಬೆಂಗಳೂರಿನ ವಾಹನ ಸವಾರರಿಗೆ ಬಿಗ್ ಶಾಕ್ ಅನ್ನ ಜಿಬಿಎ ಕೊಟ್ಟಿದೆ. ಇನ್ಮುಂದೆ ನೀವು ರಸ್ತೆ ಬದಿಯಲ್ಲಿ ಸಿಕ್ಕ ಜಾಗದಲ್ಲಿ ವಾಹನವನ್ನ ಪಾರ್ಕ್ ಮಾಡುವಂತೆ ಇಲ್ಲ. ಯಾಕಂದ್ರೆ ಜಿಬಿಎ ಇಂದಲೇ ಇನ್ಮುಂದೆ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಬರುತ್ತೆ. ಪ್ರಾಯೋಗಿಕವಾಗಿ ಈಗ ಯಲಹಂಕ, ಕಮರ್ಷಿಯಲ್ ಸ್ಟ್ರೀಟ್ ಸೇರಿದಂತೆ ಹೆಬ್ಬಾಳ ಭಾಗದಲ್ಲಿ ಸುಮಾರು 35 ರಸ್ತೆಗಳಲ್ಲಿ ಈ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ಬರುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಈಗ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇದೀವಿ, ಈ ಭಾಗದಲ್ಲೇ ನೋಡ್ತಾ ಇದ್ರೆ ಹೆಚ್ಚು ಜನದಟ್ಟಣೆ, ಹೆಚ್ಚು ವಾಹನ ದಟ್ಟಣೆ ಇರುವಂತಹ ಜಾಗ. ಇಲ್ಲಿ ಸಾಮಾನ್ಯವಾಗಿ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ಪಾರ್ಕಿಂಗ್ ಮಾಡಿ ಗಂಟೆಗಟ್ಟಲೆ ಜನ ಬರೋದಿಲ್ಲ. ಹಾಗಾಗಿ ಟ್ರಾಫಿಕ್ ಜಾಮ್ ಸಮಸ್ಯೆ ಉದ್ಭವ ಆಗುತ್ತೆ. ಸೊ ಹಾಗಾಗಿ ಈ ಸಮಸ್ಯೆ ಇನ್ಮುಂದೆ ಇರಬಾರ್ದು ಅನ್ನುವಂತಹ ಕಾರಣಕ್ಕೆ ಜಿಬಿಎ ಆಯ್ದ 35 ರಸ್ತೆಗಳಲ್ಲಿ ಆರಂಭಿಕ ಹಂತಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಜಾರಿಗೆ ತರುತ್ತೆ. ಸೊ ಎಷ್ಟಿರುತ್ತೆ ದರ ಅಂತ ನೋಡೋದಾದ್ರೆ, ನೀವು 4 ವೀಲರ್ಸ್ ಅನ್ನ 1 ಗಂಟೆ ಪಾರ್ಕಿಂಗ್ ಮಾಡ್ತೀರಾ ಅಂತಂದ್ರೆ 30 ರೂಪಾಯಿ ಕಟ್ಟಬೇಕು. ದಿನವಿಡೀ ಪಾರ್ಕಿಂಗ್ ಮಾಡ್ತೀರಾ ಅಂದ್ರೆ 150 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಇನ್ನು ಮಂತ್ಲಿ ಪಾಸ್ ಸ್ಕೀಮ್ ಕೂಡ ಇದೆ. ಸೊ ಅದು 3000 ರೂಪಾಯಿ ನಿಮಗೆ 4 ವೀಲರ್ ಆದ್ರೆ ಆಗುತ್ತೆ. ಇನ್ನು ದ್ವಿಚಕ್ರ ವಾಹನಕ್ಕೆ ಪ್ರತಿ ಗಂಟೆಗೆ ನೀವು 15 ರೂಪಾಯಿಯನ್ನ ಪಾವತಿ ಮಾಡಬೇಕಾಗಿರುತ್ತೆ. ಇನ್ನು ಒಂದ್ ಇಡೀ ದಿನವನ್ನ ನಿಲ್ಲಿಸ್ತೀರಾ ಅಂದ್ರೆ 75 ರೂಪಾಯಿ ಇರುತ್ತೆ. ಇನ್ನು ತಿಂಗಳಿಗೆ ಮಂತ್ಲಿ ಪಾಸ್ ಸ್ಕೀಮ್ ಕೂಡ ಇದೆ, ಅದು 1500 ರೂಪಾಯಿ ಕೂಡ ಇದೆ. ಈ ಎಲ್ಲ ಒಂದು ಪಾರ್ಕಿಂಗ್ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ ಒಂದ್ ವೇಳೆ ಜಾರಿಗೆ ಬರೋದ್ರಿಂದ ಬರೋಬ್ಬರಿ 16 ಕೋಟಿಯಷ್ಟು ರೂಪಾಯಿ ವಾರ್ಷಿಕವಾಗಿ ಜಿಬಿಎ ಒಂದು ಬೊಕ್ಕಸಕ್ಕೆ ಸೇರುತ್ತೆ. ಸೊ ಅದರ ಜೊತೆಗೆ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಜಿಬಿಎ ವಾದ. ಬಟ್ ಈ ಪೇ ಅಂಡ್ ಪಾರ್ಕಿಂಗ್ ರೂಲ್ಸ್ಗೆ ಸಾರ್ವಜನಿಕರು ಒಂದಿಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಎಲ್ಲದಕ್ಕೂ ಕಾಸು ಕಟ್ಟಬೇಕು, ಈಗ ರಸ್ತೆ ಬದಿಯಲ್ಲಿ ವೆಹಿಕಲ್ ನಿಲ್ಲಿಸೋದಕ್ಕೂ ಕೂಡ ಕಾಸು ಕಟ್ಟಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಬಟ್ ಈಗ ಬಹುಶಃ ಈ ತಿಂಗಳ ಜನವರಿ ಮಿಡ್ಲಲ್ಲಿ ಅಂದ್ರೆ ಜನವರಿ 15ರ ಒಳಗಡೆ ಈ ರೂಲ್ಸ್ ಜಾರಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಸೊ ಒಂದ್ ಕಡೆಯಿಂದ ಬೆಂಗಳೂರಿನ ಈಗ 3 ಭಾಗದಲ್ಲಿ ಗುರುತು ಮಾಡಿದ್ದಾರೆ. ಅದರ ಜೊತೆಗೆ ಜಯನಗರ ಆಗಿರ್ಬೋದು, ಬಸವನಗುಡಿ ಆಗಿರ್ಬೋದು, ಹೀಗೆ ಟ್ರಾಫಿಕ್ ದಟ್ಟಣೆ, ಜನದಟ್ಟಣೆ ಹೆಚ್ಚು ಇರುವಂತಹ ಸ್ಥಳದಲ್ಲಿ ಈ ರೂಲ್ಸ್ ಜಾರಿಗೆ ಬರುತ್ತೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಒಟ್ನಲ್ಲಿ ಆದಾಯದ ಮೂಲವನ್ನ ಎಲ್ಲಾ ಕಡೆಯಿಂದಲೂ ಕೂಡ ಜಿಬಿಎ ಹುಡುಕ್ತಾ ಇದೆ. ಸಿಕ್ಕಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಕಾಸು ಕಟ್ಟಬೇಕು, ಫೈನ್ ಹಾಕಬೇಕು, ಇತ್ಯಾದಿ ರೂಲ್ಸ್ಗಳನ್ನ ತರ್ತಾ ಇದೆ. ಇಷ್ಟೊಂದು ಸೀರಿಯಸ್ ಆಗಿ ಇವೆಲ್ಲದ್ರ ಬಗ್ಗೆ ನೋಡೋರು ಅಷ್ಟೇ ಸೀರಿಯಸ್ ಆಗಿ ರಸ್ತೆ ಗುಂಡಿಗಳ ಬಗ್ಗೆಯೂ ಗಮನ ಹರಿಸಿ ಅನ್ನುವಂತಹ ಪ್ರಶ್ನೆ.